ಸೊ ನಾನು ಏನು ಓದೇ ಇಲ್ಲ, ಅದಕ್ಕೆ ನಂಗೆ ಟೆನ್ಷನ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಲಾಸಂಗೆ ತರೋದಂದ್ರೆ ಕಟಾರ ತರಬೇಕಂತ ಇಷ್ಟು ದುಡ್ಡು. ನಾನು ಅವಾಗಲಿಂದ ಏನೂ ಓದ್ತಾನೆ ಇಲ್ಲ, ನನಗೆ ಎಂತ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ತುಂಬ ದಿವಸ ಆದಮೇಲೆ ನಾನೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬಾ ದಿವಸ ಆಯಿತು. ನಾನು ಅವತ್ತು ಮನೆಗೆ ಹೋಗಿದ್ದಿದ್ದೆ, ವೀಡಿಯೋಸ್ ಎಲ್ಲ ಇತ್ತಲ್ಲ, ಸೊ ಅದರಿಂದ ಯಾವ ವ್ಲಾಗ್ ಕೂಡ ಮಾಡಿರಲಿಲ್ಲ, ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಇವತ್ತು ಸುಮ್ಮನೆ ಸ್ವಲ್ಪ ಬೇಗನೂ ರೆಡಿಯಾಗಿದೆ, ಅದಕ್ಕೆ ಇವತ್ತೇ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ನಾನು ಕಾಲೇಜ್ಗೆಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ತುಂಬ ದಿವಸಗಳಿಂದ ನಾನು ಜಡೆನೇ ಹಾಕ್ಕೊಳ್ತಾ ಇದ್ದೀನಿ. ಯಾವತ್ತೂ ಇದಕ್ಕಿಂತ ಮುಂಚೆಲ್ಲ ಜಡೆ ಎಲ್ಲ ಹಾಕ್ತಿರಲಿಲ್ಲ. ನೋಡಿ, ಇಷ್ಟು ಚಿಕ್ಕ ಹೇರ್ಗೆ ಜಡೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಇವಾಗಿಂದ, ಅಂದರೆ ಒಂದು 2-3 ಡೇಸಿಂದ. ಇನ್ನೊಂದೇನೆಂದರೆ, ನಮಗೆ ನಾಳೆ ಇಂಟರ್ನಲ್ಸ್ ಎಕ್ಸಾಮ್. ಲಾಸ್ಟ್ ಇಂಟರ್ನಲ್ಸ್ ಮೊನ್ನೆ ಅಷ್ಟೇ ಮುಗೀತು, ಅಷ್ಟು ಬೇಗ ಇನ್ನೊಂದು ಇಂಟರ್ನಲ್ಸ್ ಸ್ಟಾರ್ಟ್ ಆಗ್ತಾಯಿದೆ. ನಿಜ ಏನಂದರೆ ಏನು ಓದಿಲ್ಲ, ಆದರೂ ಎಷ್ಟು ಧೈರ್ಯದಿಂದ ಕಾಲೇಜ್ಗೆಲ್ಲ ಹೋಗ್ತಾಯಿದ್ದೀನಿ, ಏನು ಓದೋದೇನೆ. ನಂತರನೇ ಯಾರಾದರೂ ಏನು ಓದದೇ ಇದ್ದರೂ ತುಂಬ ಧೈರ್ಯದಿಂದ ಕಾನ್ಫಿಡೆನ್ಸಿಂದ ಕಾಲೇಜ್ಗೆ ಹೋಗೋರಿದ್ರೆ ನನಗೆ ತಿಳಿಸಿ ಆಯಿತಾ, ಕಮೆಂಟಲ್ಲಿ ಯಾರಾದರೂ ಇದ್ದರೆ. ನಂತರನೇ ನಾನು ಒಬ್ಬಳೇ ಹಿಂಗೆ ಅಥವಾ ನೀವು ಕೂಡ ಹಿಂಗೇನಂತ ನನಗೂ ಗೊತ್ತಾಗುತ್ತೆ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ಆಯಿತು, ಇವಾಗ ಕಾಲೇಜ್ಗೆ ಹೋಗಬೇಕು. ನಾನು ರೆಡಿಯಾಗಿ ಕೂತ್ಕೊಂಡಿದ್ದೆ, ಋತಿಕಾ ಕಾಲ್ ಮಾಡಿದ್ಮೇಲೆ ಹೊರಡೋಣ ಅಂದ್ಕೊಂಡು. ಲಾಸ್ಟ್ ಏನೋ ರೆಡಿ ಆಗ್ತಿದ್ದಾಳೆ. ನಂದಿತ್ತು ಆಲ್ರೆಡಿ ಕಾಲೇಜ್ಗೆ ಹೋಗಾಯಿತು. ಮತ್ತು ಇನ್ನೇನು ಕೂತ್ಕೊಂಡು ಮಾತಾಡೋಣ. ಮಾದೇವಿ ಅವರು ಇವತ್ತು ಮನೆಗೆ ಹೋಗ್ತಿದ್ದಾರಂತೆ. ಎಲ್ರಿಗೂ ರಜೆ ಅಲ್ಲ ದಸರಾದ್ದು. ನಮಗೆ ಟೂ ಡೇಸ್ ರಜೆ ಅನಿಸುತ್ತೆ, 2 ಇಲ್ಲ 1 ದಿನ ಏನೋ ರಜೆ ಇರಬೇಕೇನೋ, ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ. ನಾಳೆಯಿಂದನೇ ಎಕ್ಸಾಮ್ ಇಟ್ಟಿದ್ದಾರೆ. ಇವತ್ತು ಹೋಗ್ತೀಯ? ನಾಳೆನಾ? ನೋಡಿ, ನಮ್ಮ ಮಾದೇವಿ ಅವರು ನಾಳೆ ಮನೆಗೆ ಹೋಗ್ತಾ ಇದ್ದಾರಂತೆ. ನಾನು ಸಖತ್ ಜಾಲಿ ಮಾಡ್ತೇನೆ ಹಾಲಿಡೇಯಲ್ಲಿ, ಗೊತ್ತಾ? ಹೌದಾ? ಎಷ್ಟು ಜಾಲಿ ಮಾಡ್ತೀಯಾ? ತುಂಬ ಜಾಲಿ ಮಾಡಿದ್ದು. ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗ್ಲಿಕ್ಕಿದೆ. ಎಲ್ಲೆಲ್ಲ ಹೋಗ್ತೀಯಾ? ಅದು ಬೇರೆ ಕಡೆ ಬಿಡಿ, ನಿಮ್ಗೆ ಗೊತ್ತಿಲ್ಲ. ಫ್ಯಾಮಿಲಿ ಜೊತೆನಾ? ಫ್ಯಾಮಿಲಿ ಜೊತೆ. ಮತ್ತೆ ಇವತ್ತೆಷ್ಟು ಡೇಟ್ ಹೇಳಿ? 28. 28ಇಂದ ನೆಕ್ಸ್ಟ್ ಮಂತ್ 9th ರಜೆ ಇದೆ. ನಾನು 9th ಬರ್ತೀನಿ ಹಾಸ್ಟೆಲಿಗೆ, ಮತ್ತೆ 10th ಕಾಲೇಜ್ಗೆ ಹೋಗಿ ಹಾಲ್ ಟಿಕೆಟ್ ಕೊಡ್ತಾರೆ ಇದಕ್ಕೆ ಮಿಡ್ ಟರ್ಮ್ ಎಕ್ಸಾಮ್ಗೆ. ಇವ್ರಿಗೆ ಆಲ್ರೆಡಿ ಇವ್ರು ಸೆಕೆಂಡ್ PU ಅಲ್ಲ, ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ನಾನಂತೂ ನೋಡಿಲ್ಲ ಇವಳು. ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ 14th. ಮೊನ್ನೆ ಹೇಳ್ತಿದ್ಲಿ ಇವಳು, ನನ್ನ ಯಾವಾಗಾದ್ರೂ ಮನೆಗೆ ಬಿಡ್ತಾರೆ, ನನ್ನ ಮನೆಗೆ ಹೋಗ್ಬಿಟ್ಟು ಚಿಕನ್ ಫಿಶ್ ಎಲ್ಲ ತಿನ್ಕೊಂಡು ಬರ್ಬೇಕಂತ ಹೇಳಿ. ಹೌದು, ಈ ಹಾಸ್ಟೆಲಲ್ಲಿ ಅಂದರೆ ಹಾಸ್ಟೆಲ್ ಫುಡ್ಡೇ ಬೇರೆ ಥರ ಇರ್ತದೆ, ಮನೇಲಿ ಅಮ್ಮ ಮಾಡೋ ಫುಡ್ಡೇ ಬೇರೆ ಥರ ಇರ್ತದೆ. ಅದಕ್ಕೆ ಸೊ ಎಷ್ಟು ದಿನ ಆಯ್ತಲ್ಲ ಮನೆ ಊಟ ತಿನ್ನದೆ. ಸೊ ಮನೆಯಲ್ಲಿ ವೆರೈಟಿ ಸ್ಪೆಷಲ್ ಊಟ ಎಲ್ಲ, ಚಿಕನ್ ಸಾಂಬಾರೆಲ್ಲ ಇಷ್ಟ ನನಗೆ. ನಮ್ಮ ಅಪ್ಪ ಚಂದ ಮಾಡ್ತಾರೆ ಚಿಕನ್ ಸಾಂಬಾರು. ನಮಗೆ ಸಹ ಚಿಕನ್ ಎಲ್ಲ ತರ್ತಾಳಂತ ಅವಳು ಮನೆಗೆ ಹೋಗಿ. ಅಲ್ಲ ತಿನ್ಬಿಡಿ ಅಕ್ಕ. ಲಾಸ್ಟ್ ಟೈಮ್ ಬೇಕಾ? ಲಾಸ್ಟ್ ಟೈಮ್ ಬೇಕಂತೆ. ಲಾಸ್ಟ್ ಟೈಮ್ ತರ್ತೀನಿ ಬಿಡಿ ಅಕ್ಕ. ಲಾಸ್ಟ್ ಟೈಮ್ಗೆ ತರೋದಂದ್ರೆ ಕಟಾರ ತರಬೇಕಂತ ಇಷ್ಟು ದುಡ್ಡು. ನೋಡ್ಲಕ್ಕ ಪಾಪ ಅವಳು ಅಷ್ಟೆಲ್ಲ ಏನು ಪಾಪ ಲಾಸ್ಯ ತರ್ತೀನಿ ಬಿಡಿ ಲಾಸ್ಯ. ಇನ್ಮೇಲೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಡೈಲಿ. ಹರ್ಷಿತಕ್ಕನಿಗೆ ಎಕ್ಸಾಮ್ ಇದೆ, ಸೊ ಹಾಗಾಗಿ ಅವರಿಗೆ ಲಾಗ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮತ್ತೆ ಎಕ್ಸಾಮ್ ಆದ್ಮೇಲೆ ನಿಮ್ಗೆ ಡೈಲಿ ಲಾಗ್ಸ್ ಎಲ್ಲ ಮಾಡಿ ಕಳಿಸ್ತಾರೆ. ನಮ್ಮ ಮಾದೇವಿ ಅವರು ಇರ್ತಾರೆ, ಸೊ ಅವ್ರು ಕೂಡ ಲಾಗ್ಸ್ ಅಲ್ಲೇ ಇರ್ತಾರೆ ಅಲ್ಲ ಮಾದೇವಿ? ನಾನು ಸಹ ಆಗಾಗ ಬರ್ತಾ ಇರ್ತೀನಿ. ನಾನು ಇವಾಗ ರೆಡಿಯಾಗಿ ಆಯಿತು. ಇದೊಂದು ಹಾಕಿ ಮತ್ತೆ ಕಾಲೇಜಿಗೆ ಹೋಗೋದು. ಇವಾಗ ಕಾಲೇಜಿಗೆ ಹೋಗ್ತಾ ಇದ್ರೆ ಎಲ್ಲರೂ ಬುಕ್ಸ್ ಇಟ್ಕೊಂಡು ಓದ್ತಾ ಇರ್ತಾರೆ. ನಾನು ಮಾತ್ರ ಏನೂ ಓದಿಲ್ಲ. ಒಂದು ಕಡೆ ಭಯನೂ ಆಗ್ತಿದೆ, ಒಂದು ಕಡೆ ಏನೋ ಟೆನ್ಷನ್ ಆಗ್ತಿಲ್ಲ. ಟೆನ್ಷನ್ ಯಾಕೆ ಆಗ್ತಿಲ್ಲ ಅಂದರೆ ನಾನು ಏನು ಓದೇ ಇಲ್ಲ. ನಿಮ್ಗೆ ಗೊತ್ತಾ, ಏನು ಓದದೇ ಇರೋರಿಗೆ ಮತ್ತು ಎಲ್ಲ ಓದಿರೋರಿಗೆ ಟೆನ್ಷನ್ ಆಗಲ್ಲ. ಈ ಅರ್ಧಂಬರ್ಧ ಓದಿರ್ತಾರಲ್ಲ ಅವ್ರಿಗೆ ಮಾತ್ರ ಟೆನ್ಷನ್ ಆಗೋದು. ಸೊ ನಾನು ಏನು ಓದೇ ಇಲ್ಲ, ಅದಕ್ಕೆ ನಂಗೆ ಟೆನ್ಷನ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಓದಾಗ ಗೊತ್ತಾಗುತ್ತೆ, ತೋರಿಸ್ತೀನಿ ಯಾರೆಲ್ಲ ಯಾವ್ಯಾವ ಯಾರ್ಯಾರು ಎಷ್ಟು ಸೀರಿಯಸ್ ಆಗಿ ಓದ್ತಾ ಇರ್ತಾರೆ ಅಂತ. ಸೊ ಆಯಿತು, ರೆಡಿಯಾಗಿ
ಐ ಡಿ ಕಾರ್ಡ್ ಹಾಕಬೇಕು. ಐ ಡಿ ಕಾರ್ಡ್ ಹಾಕಿದರೆ ನನಗೆ ಇಲ್ಲೆಲ್ಲ ಕಿರಿಕಿರಿ ಆಗುತ್ತೆ. ಅದಕ್ಕೆ ನಾನು ಅಲ್ಲಿ ಹೋಗಿ ಸರ್ ಬರುವಾಗ ಐ ಡಿ ಕಾರ್ಡ್ ಹಾಕೊಳ್ಳೋದು, ಸರ್ ಹೋದ್ಮೇಲೆ ಐ ಡಿ ಕಾರ್ಡ್ ತೆಗೆಯೋದು, ಆ ಥರನೇ ಮಾಡ್ತಾ ಇರ್ತೀನಿ. ಅದಕ್ಕೆ ಐ ಡಿ ಕಾರ್ಡ್ ಅಲ್ಲಿ ಕಾಲೇಜಲ್ಲಿ ಹೋಗಿ ಹಾಕೊಳ್ಳೋದು. ಸೊ ಇವಾಗ ಇನ್ನು ಹೊರಡೋಣ. ನಮಗೆ 8:30ಕ್ಕಿಂತ 1 ಮಿನಿಟ್ 8:31ಗೆ ಹೋದ್ರೂ ಹೊರಗೆ ಹಾಕ್ತಾರೆ. ಮೊನ್ನೆ ಹಾಗೆ ಆಗಿದೆ, 8:33 ಏನೋ ಆಗಿತ್ತು. ಹೊರಗಡೆನೇ ಏನು ನಿಲ್ಲಿಸಿದ್ರು, ಕ್ಲಾಸ್ ಒಳಗೆ ಅಲೋವೇ ಮಾಡಿರಲಿಲ್ಲ. ಸೊ ಇವತ್ತು ಅದಾದಮೇಲೆ ನಾವು ಸ್ವಲ್ಪ ಬೇಗನೆ ಹೋಗ್ತೀವಿ. 8:30ಗೆ ಕಾಲು ಇಡಬೇಕು ಕ್ಲಾಸ್ ಒಳಗೆ, ಹೋಗ್ತಾ ಇದ್ದೀವಿ. ಏನು ಮಾಡೋದು, ಮತ್ತು ಹೋಗ್ತಿರೋದೇ ಅಟೆಂಡೆನ್ಸಿಗೋಸ್ಕರ ಅಲ್ಲ, ಓದೋಕ್ಕೋಸ್ಕರ ಹೋಗ್ತಾ ಇರೋದು. ಬಟ್ ಸ್ಟಿಲ್ ಅಟೆಂಡೆನ್ಸ್ ಇಲ್ಲದಿದ್ದರೆ ಕ್ಲಾಸಲ್ಲಿ ಅಷ್ಟು ಕಷ್ಟಪಟ್ಟು ಕೂತ್ಕೊಂಡು ಏನು ಯೂಸ್ ಅಲ್ಲ. ಈ ಲಾಗ್ಸ್ನೆಲ್ಲ ಅಪ್ಪ ಅಮ್ಮ ನೋಡ್ತಾ ಇರ್ತಾರೆ, ಆಮೇಲೆ ನೀನು ಅಟೆಂಡೆನ್ಸಿಗೋಸ್ಕರ ಕಾಲೇಜಿಗೆ ಹೋಗ್ತೀಯ ಅಂತ ಬೈತಾರೆ. ಸೊ ನಾನು ಓದೋಕ್ಕೋಸ್ಕರ ಹೋಗ್ತಾ ಇರೋದು. ಬಟ್ ಏನಂದರೆ ಅಟೆಂಡೆನ್ಸಿ ಸಿಕ್ಕಿಲ್ಲ ಅಂದರೆ ಆ ಕಡೆ ವೇಸ್ಟ್ ಅಲ್ವಾ. ಸೊ ಅಟೆಂಡೆನ್ಸಿ ತುಂಬ ಇಂಪಾರ್ಟೆಂಟ್ ಆಗಿದೆ ನಮಗೆ. ಸೊ ಅಟೆಂಡೆನ್ಸ್ ಶಾರ್ಟೇಜ್ ಬಂದರೆ ಎಕ್ಸಾಮಿಗೆ ಸಹ ಕೂರಿಸಲ್ಲ. ಸೊ ಅದಕ್ಕೆ ಅಟೆಂಡೆನ್ಸ್ ಯಾರೆಲ್ಲ ಅಟೆಂಡೆನ್ಸಿಗೋಸ್ಕರ ಕಾಲೇಜಿಗೆ ಹೋಗ್ತೀರಾ ನನಗೆ ಹೇಳಿ. ಯಾರೆಲ್ಲ ಅಟೆಂಡೆನ್ಸಿಗೆ ಕಾಲೇಜಿಗೆ ಹೋಗ್ತೀರಾ? ನಾನಂತೂ ಅಟೆಂಡೆನ್ಸಿಗೋಸ್ಕರ ಅಂತೂ ಕಾಲೇಜ್ಗೆ ಹೋಗ್ತಿಲ್ಲ. ನೀವು ಯಾರಾದರೂ ಅಟೆಂಡೆನ್ಸಿಗೋಸ್ಕರ ಕಾಲೇಜಿಗೆ ಹೋಗ್ತಾಯಿದ್ರೆ ನನಗೆ ತಿಳಿಸಿ. ಹೇಗೂ ಎಕ್ಸಾಮಲ್ಲಿ ಅಟ್ಲೀಸ್ಟ್ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಸ್ವಲ್ಪ ಓದಬೇಕು, ಹೋಗಿ ಏನಾದರೂ ಆಗಲಿ ಲೈಬ್ರರಿಯಲ್ಲಿ ಕೂತ್ಕೊಂಡಾದ್ರೂ ಸ್ವಲ್ಪ ಓದಬೇಕು. ಇಲ್ಲಾಂದರೆ ನಂದು 0 ಮಾರ್ಕ್ಸ್ ಬಂದರೆ ಎಲ್ಲ ನಗಾಡ್ಬೋದಲ್ಲ. ಎಪ್ರೋನೇ ಬಿದ್ದೋಯ್ತು ಪಾಪ.
ಪೇಜ್ ಫಿಲ್ ಮಾಡೋಕ್ಕಾದ್ರೆ ಏನಾದರೂ ಗೊತ್ತಿರಬೇಕಲ್ಲ, ಅದು ಹಾಗೆ ಪೇಜ್ ಫಿಲ್ ಮಾಡೋಕ್ಕಾಗಲ್ಲ. ಆದರೂ ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ಬರೆಯೋಕ್ಕಾದ್ರೂ ಬೇಕಲ್ಲ, ಅದಕ್ಕೆ ಸ್ವಲ್ಪ ನೋಡ್ಕೊಳ್ಳೋಣ ಅಂದ್ಕೊಂಡು ಬುಕ್ಕೆಲ್ಲ ತೊಗೊಂಡು ಮಾದೇವಿ ಅವ್ರ ರೂಮಿಗೆ ಬಂದಿದ್ದೆ, ಅಂದರೆ ನಂದಿತನ ಅವ್ರ ರೂಮಿಗೆ. ನಂಗೆ ಒಬ್ಬಳಿಗೆ ಕುತ್ಕೊಳ್ಳೋಕೆ ಬೋರ್ ಆಗುತ್ತೆ, ಅದಕ್ಕೆ ಮಾದೇವಿ ಹೇಳಿದೆ ನೀನು ಇಲ್ಲಿ ಬಂದೆ ಮೊಬೈಲ್ ಏನಾದರೂ ನೋಡೋದು ಏನಾದ್ರು ಮಾಡು ಅಂತ. ಸ್ವಲ್ಪ ಬರ್ತೀನಿ ಅಂತ ಹೇಳಿದ್ರು. ಈಗ ನಾನು ಅಲ್ಲಿ ಕುತ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡಬೇಕು ಓದೋಕ್ಕೆ. ನಾನು ಹೇಗೆ ಓದ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಫುಲ್ ಆಗಲ್ಲ, ಜಸ್ಟ್ ಹೇಗೆ ಓದ್ತೀನಿ ಅಂತ. ತುಂಬ ಚೆನ್ನಾಗಿಲ್ಲ ಏನು ಓದಲ್ಲ, ಸ್ಟಿಲ್ ಹೇಗೆಲ್ಲ ಓದ್ತೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಅಮ್ಮನಿಗೆ ಕಾಲೇ ಮಾಡಿಲ್ಲ ಬೆಳಗ್ಗೆಯಿಂದ, ನೆನ್ನೆನೂ ಮಾಡಿರಲಿಲ್ಲ. ಸೊ ಫಸ್ಟು ಒಂದು ಸತಿ ಅಮ್ಮನಿಗೆ ಒಂದು ಸತಿ ಕಾಲ್ ಮಾಡಿಬಿಡೋಣ, ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಾನು ಹಂಗೇನೆ ಬೆಳಗ್ಗೆ ಎದ್ದ ತಕ್ಷಣ, ಕೆಲವೊಮ್ಮೆ ಎದ್ದ ತಕ್ಷಣ ಎಲ್ಲ ಅಮ್ಮನಿಗೆ ಕಾಲ್ ಮಾಡ್ತಾ ಇರ್ತೀನಿ. ಇಲ್ಲ, ನಮ್ಮ ಮನೇಲಿ ಅಲ್ಲೆಲ್ಲ ನೆಟ್ವರ್ಕ್ ಸಿಗೋದೇ ಇಲ್ಲ, ಕಷ್ಟ. ಹೊರಗೆ ಬರಬೇಕು ನೆಟ್ವರ್ಕಿಗೋಸ್ಕರ. ಅಮ್ಮ ಎಲ್ಲೋ ಒಳಗಡೆ ಇಟ್ಕೊಂಡೇ ಮಾತಾಡ್ತಿದ್ದಾರೆ, ನೆಟ್ವರ್ಕೇ ಸಿಗ್ತಿಲ್ಲ, ಕಟ್ ಆಗ್ತಿದೆ, ಅದಕ್ಕೆ ಕಟ್ ಮಾಡ್ತೆ. ಮಾದೇವಿಯಲ್ಲಿ ಇಲ್ಲಿ ಬನ್ನಿ, ನಂಗೆ ಬೋರ್ ಆಗ್ತದೆ. ಮಾದೇವಿ ಇಲ್ಲಿ ಬನ್ನಿ. ಅದು ಆಚೆ ಉಂಟು, ಆಚೆ ಉಂಟಂತ ಹೊರಗೆ, ನಮ್ಮ ರೂಮಲ್ಲಿ ಇರ್ಬೇಕಂತ. ಸೊ ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನು ಓದಿದೆ ಅಂತ ಗೊತ್ತೇ ಆಗ್ತಿಲ್ಲ, ಅದಕ್ಕೇನು ಹೇಳೋದು ಕ್ಲಾಸೆಲ್ಲ ಕರೆಕ್ಟ್ ಕೇಳಬೇಕಂತ ಅಲ್ಲಲ್ಲಿ. ಅದಕ್ಕೇನಲ್ಲ ಹೇಳೋದು ಕ್ಲಾಸೆಲ್ಲ ಸರಿ ಕೇಳಬೇಕಂತ. ನೋಡಿ ಕ್ಲಾಸೆಲ್ಲ ಸರಿ ಕೇಳಿದ, ಅದಕ್ಕೆ ಎಕ್ಸಾಮಲ್ಲೆಲ್ಲ ಬರ್ದು ಬರ್ತೀನಿ. ನನಗೆ ಕ್ಲಾಸ ಮಾಡಿದ್ರೆ ಇಲ್ಲಿ ಕೂರು ಸೇರ್ತಾ ಅಲ್ಲಿ ಹೊರಗೆ ಉಂಟು ನೋಡಿ. ಇಲ್ಲ ಉಂಟು, ಬಾ ಆಚೆ ಉಂಟು. ನಾ ಆ ಕಡೆ ಎಂತೆಲ್ಲ ಮಾಡ್ತಾರ. ಫಸ್ಟ್ ಒನ್ ಎಂತ ಗೊತ್ತಾ? ಶೋಲ್ಡರ್ ಡಿಸ್ಲೊಕೇಶನ್ ಆಯ್ತಾ? ಇದು ಡಿಸ್ಲೊಕೇಶನ್ ತಗೋ, ಮೊಬೈಲ್ ನೋಡು. ನಂಗೆ ಬೋರ್ ಆಗ್ತದೆ, ಅದಕ್ಕೆ ನಾನು ಬರ್ಲಿಕ್ಕೆ ಹೇಳಿದ್ದಿಲ್ಲ. ನೀವೇನು ಹೇಳಿದ್ರು ನಂಗೆ ಅರ್ಥ ಆಗುದಿಲ್ಲ ಅಕ್ಕ. ಅದು ಗೊತ್ತುಂಟು ಅಕ್ಕ, ನಿಂಗೆ ಅರ್ಥ ಆಗುದಿಲ್ಲ. ನಿಂಗೆ ಅರ್ಥ ಆಗಲ್ಲ ಅಂತ ನನಗೆ ಅರ್ಥ ಆಗಿಲ್ಲ. ನಿಂಗೆ ನಾನು ಅವಾಗ್ಲಿಂದ ಏನು ಓದ್ತಾನೆ ಇಲ್ಲ. ನೋಡಿದ್ರೆ ನಾಳೆ ಬೇರೆ ಎಕ್ಸಾಮ್, ನಂದಿತ ಬೇರೆ ಬಂದಿದ್ದಾಳೆ. ಕ್ಲಾಸ್ ಎಲ್ಲ ಮುಗಿಸಿ ಎಂತ ಓದ್ಬೇಕು ಹೇಳಿ? ಓ ಇದನ್ನೆಲ್ಲ ಈಗ ಎಕ್ಸಾಮ್ ಅಲ್ಲಿ ಹೋಗ್ಬಿಟ್ಟು ಇವಾಗ ನಂದಿತನ ಜೊತೆ ಬರುವಾಗ ಏನಾದ್ರು ತಿನ್ನಕ್ಕೆ ತಕೊಂಡ್ ಬಾ ಅಂತ ನಾನೇ ಹೇಳಿದ್ದೆ. ಇದು ಎಂತ ಅದು ಮೆಣಸಿನ ಪೋಡಿ ಬರ್ತದಲ್ಲ, ಅದು ಹೇಳಿದ್ದೆ ತರಲಿಕ್ಕೆ. ಸೊ ಅವಳು ತಂದಿದ್ರಲ್ಲ, ಅದನ್ನ ತಿಂದು ವಾಪಸ್ ಓದ್ಬೇಕು. ಅವಾಗ್ಲಿಂದ ಓದ್ಬೇಕಂತೇಳಿ ಏನೂ ಓದಿಲ್ಲ. ನೋಡೋಣ ಇನ್ಮೇಲಾದ್ರೂ ಓದ್ತೀನ ಅಂತ. ಬೇರೆ ಕಾಲ್, ಅದು ಎಂಕತ್ತು ಕಾಲ್ ಒಂದು ದಾದ ಪೋಡಿಗೆ ಒಂದು ಬೇರೆ ಪೋಡಿ. ಇಲ್ಲಿ ಅಂಗಡಿ ಉಂಟಲ್ಲ ಪೋಡಿದ, ಅದರಲ್ಲಿ ತಂದದು ನೋಡಿ, ನಂದಿತ ತಂದಿರೋ ಪೋಡಿ. ಇದು ಮೆಣಸಿನ್ಕಾಯಿ ಪೋಡಿ, ಮತ್ತೆ ಇದು ಬಟಾಟೆ ಪೋಡಿ ಅಲ್ಲ. ಇದು ಎಂತ ಹೇಳ್ತಾರೆ ಅದು? ಅಲ್ಲ, ಗೆಣಸಿದು ಪುಡಿ. ನೋಡಿ, ನಮ್ಗೆ ಇವತ್ತು ಸ್ನ್ಯಾಕ್ಸಿಗೆ ಯಮ್ಮಿ 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 ಪೋಡೀಸ್ ತಗೊಂಬಾದೇವಿ. ಪರವಾಗಿಲ್ಲ, ಅಯ್ಯೋ ತಿನ್ನು ಮಾದೇವಿ. ಯಾಕೆ ಇಷ್ಟೊಂದೆಲ್ಲ ವಿಡಿಯೋ ಆನ್ ಇದೆ ಅಂತ ನಾಚಿಕೆ ಮಾಡಿ? ಆ ಥರ ಏನಿಲ್ಲಪ್ಪ. ಆ ಥರ ಏನಿಲ್ವಾ? ಹಾಂ, ಅಕ್ಕ ಚೇಸ್ ಮಾಡುವ.
ಚೀಸ್. ಪಾರ್ಟಿ ಜೋರಿ ಇದೆ. ನಂಗೆ ಇದಿಷ್ಟ, ಮೆಣಸಿನ್ಕಾಯಿ ಪುಡಿ. ಅದು ಇದು ಉಪ್ಪಾಗಿದೆ. ಖಾರ ಇದೆಯಾ? ಖಾರ ಅಲ್ಲ, ಉಪ್ಪಾಗಿದೆ. ಉಪ್ಪು. ಇವಾಗ ನಮಗೆ ಚಿಕನ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ವೆಲ್ಕಮ್ ಬ್ಯಾಕ್ ಎಲ್ಲ ಆಗಿದೆ. ಇವಾಗ ಸಂಜೆ ಆಗಿದೆ. ಸಂಜೆ ನಮ್ಮ ಹಾಸ್ಟೆಲಲ್ಲಿ ಫಾಗ್ ಎಲ್ಲ ಹಾಕೋದಿತ್ತು. ಅದೊಂದು ವೀಕ್ ಸೊಳ್ಳೆ ಎಲ್ಲ ಜಾಸ್ತಿ ಇದೆ ಹಾಸ್ಟೆಲ್ ಅಲ್ಲಿ. ಸೊ ಅದು ಫಾಗ್, ಹಾಗಾಗಿ ತುಂಬಾ ಜನರಿಗೆ ಜ್ವರ ಎಲ್ಲ, ಡೆಂಗ್ಯೂ ಎಲ್ಲ ಬರ್ತಿದೆ. ಅದಕ್ಕೋಸ್ಕರ ಹೊರಗೆ ಹೋಗಿದ್ವಿ ನಾವು. ಅಂದ್ರೆ ಹಾಸ್ಟೆಲಿಂದ ಹೊರಗಡೆ ಕಳಿಸಿದ್ರು ಫಾಗ್ ಆಗ್ತಿದಾರ ಅಂತ. ಸೊ ಅಲ್ಲೋಗಿ ನಿಂತ್ಕೊಂಡು ನನ್ನ ಮೊಬೈಲ್ ತಗೊಂಡೋಗಿರ್ಲಿಲ್ಲ, ಇಲ್ಲಾಂದ್ರೆ ಲಾಕ್ ಮಾಡ್ಬೋದಿತ್ತು. ಸೊ ಅಲ್ಲೋಗಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದ್ವಿ. ಇವಾಗ ನನ್ನ ರೂಮ್ ಹೆಂಗೋ ಆಗೋಗಿತ್ತು. ಬೆಳಗ್ಗೆ ಆ ಬೆಡ್ನ ಒಂದ್ ದಿನ ಆದ್ರೂ ಕ್ಲೀನ್ ಮಾಡ್ತೀರಾ? ಒಂದ್ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಾರೆ. ಇಷ್ಟು ಸುಳ್ಳಿಟ್ಟು ನನ್ ಬೆಳಗ್ಗೆ ಆಸೆದಿದ್ರೆ ನಂಗೆ ನಿದ್ದೆನೆ ಬರಲ್ಲ. ಹೌದಾ? ಸಾರಿ, ಡೈಲಿ ಬರೀ ಸಂಜೆ ಮಾತ್ರ ಕ್ಲೀನ್ ಮಾಡ್ತಿದ್ದೆ. ಅಂದ್ರೆ ಸಂಜೆಯಿಂದ ಮಲಗುವಾಗ ಬೆಳಗ್ಗೆಲ್ಲ ಹಂಗೆ ಇಟ್ಟು ಲೇಟ್ ಆಯ್ತು ಅನ್ಕೊಂಡು ಹಂಗೆ ಹೋಗ್ತಿದ್ದೆ. ಅದಕ್ಕೆ ಇವತ್ತು ಸ್ವಲ್ಪ ಎಕ್ಸಾಮ್ ಅಲ್ಲ, ನಾಳೆ ಸ್ವಲ್ಪ ಎಲ್ಲ ನೀಟ್ ಮಾಡಿಡುವ. ಅಟ್ಲೀಸ್ಟ್ ಓದೋದಿದ್ರು ಪರವಾಗಿಲ್ಲ, ಇದನ್ನ ನೀಟ್ ಆದ್ರೂ ಮಾಡಿಡುವ. ಇಲ್ಲದ್ರೆ ಇಲ್ಲಿ ಬಂದು ಮಲ್ಕೊಳಕ್ಕೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ನಾಳೆ ಎಕ್ಸಾಮ್ ಅಂತ ಪಾಪ, ನಿದ್ದೆ ಇಲ್ಲದೆ ಎಲ್ಲ ಬೇಗ ಎದ್ದೇಳ್ತಾರೆ. ಹೇಳ್ಬೇಡ, ಅವ್ರು ಯಾರು ನಂಬಲ್ಲ. ನಮ್ಮಲ್ಲ, ನಾನ್ ಕಣ್ಣಾರಿ ನೋಡಿದ್ದೀನಕ್ಕ ನೀವು ಬೇಗ ಎದ್ದು ಓದೋದನ್ನ. ಹೌದದು, ನೋಡಿದಾಳೆ ಅವಳು. ಹಾಗೆ ಎಲ್ಲ ಆಸ್ತಾ ಇದ್ದೀನಿ. ಸೊ ಇಲ್ಲಿ ಇದು ಹರ್ಷಿತಕ್ಕಂದು ಬೆಡ್ ಆಸ್ತಾ ಇದ್ದೀನಿ, ಕ್ಲೀನ್ ಮಾಡುವ ಅಂತ. ಸ್ವಲ್ಪ ತುಂಬಾ ಇರುವೆ ಎಲ್ಲ ಇದೆ ರೂಮ್ ಅಲ್ಲಿ. ಅವಾಗಿತ್ತು, ಇವಾಗಿಲ್ಲ. ಅದು ಸ್ಪ್ರೇ ಎಲ್ಲ ಹಾಕಿದ್ರಲ್ಲ, ಅದಾದ್ಮೇಲೆ ಇಲ್ಲ. ನಮಗೆ ಮೊನ್ನೆ ಸ್ಪ್ರೇ ಹಾಕಿದ್ರು ಹಾಸ್ಟೆಲ್ ಫುಲ್. ನಾವೆಲ್ಲ ಇಲ್ಲೇ ಮಲ್ಗೋದು ಇವ್ರ ಬೆಡ್ ಮೇಲೆ, ಚಂದ ನಿದ್ದೆ ಬರುತ್ತೆ. ವಾಪಸ್ ಹಂಗೆ ಆಗ್ತದೆ. ಪಾಪ ಹರ್ಷಿತಕ್ಕ ಮಾತ್ರ ಅದನ್ನ ಕ್ಲೀನ್ ಮಾಡೋದು ಡೈಲಿ. ನಂಗೆ ನಾನೇ ಹಸಿದ್ರೆ ಮಾತ್ರ ಸರಿ ಆಗೋದು, ಅವರೆಲ್ಲ ಹಸಿದ್ರು ಸರಿ ಆಗಲ್ಲ. ಅದಕ್ಕೆ ನಾನೇ ಚಂದ ಮಾಡಿ ಹಸಿ ಮಲ್ಕೊಂಡು ನೋಡಿ. ಆಲ್ರೆಡಿ ಹೋಗ್ತಿದ್ದಾಳೆ ಇವಳು, ಇವಾಗಷ್ಟೇ ಹಾಸಿದ್ದೀನಿ. ಇರೋ ಸ್ವಲ್ಪ ನೀಟ್ ಮಾಡುವ. ಒಂದು ಸೈಡಿಗೆ ಹಾಕು. ಇದೆಲ್ಲ ಬೆಡ್ಶೀಟು, ಇದೆಲ್ಲ ನಂದಿ ತಂದು. ಇದು ಬೆಡ್ಶೀಟ್ ಎಲ್ಲ ಹೌದು. ಹಾಗೆ ಮತ್ತೆ ಬನ್ನಿ ಕೂತ್ಕೊಳ್ಳೋಣ, ಬ್ಲಾಗ್ ಮಾಡುವ ಕೂತ್ಕೊಂಡು. ಮತ್ತೆ ವಿಶೇಷ ಹೇಳ್ಬೇಕು. ಹಾಗೆ ಇವಾಗ ಬೆಡ್ಡೆಲ್ಲ ಹಾಸಿ ಚಂದ ಮಾಡಿ ಕೂತ್ಕೊಂಡಿದ್ವಿ. ಅದು ಬೆಡ್ಡೆಲ್ಲ ಕ್ಲೀನ್ ಇದ್ರೆ ಅಟ್ಲೀಸ್ಟ್ ಕೂತ್ಕೊಳ್ಬೇಕಂತ ಅನ್ಸುತ್ತೆ. ಇಲ್ಲಾಂದ್ರೆ ಒಟ್ರ ರಾಶಿ ಇದ್ರೆ ಹಂಗಂತ ಆಗಲ್ಲ. ಇನ್ನೂ ಬಂದಿಲ್ಲ ಮಾರ್ರೆ ಕಾಲೇಜಿಂದ. ಕಾಲ್ ಮಾಡಿ ಅವ್ರಿಗಂತೂ ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಲೇಟ್ ಬರ್ತಿದ್ರಂತೆ. ಆಗ್ಲೇ ಮಾಡಿದಾಗ ಕುದ್ರೋಳಿ ಹೇಳಿದ್ದೀವಿ ಅಂತ ಹೇಳಿ. ಅವ್ರಿಗೆ ಪ್ರಾಜೆಕ್ಟ್ ಎಲ್ಲ ಇರುತ್ತಲ್ಲ, ಸೊ ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಬರೋದು. ಹೌದು, ಅವರು ಟೆಂಪಲ್ ಸ್ಕ್ವೇರ್ ಅಲ್ಲಿ ತಾನೇ ಹಿಡಿಯೋದು. ಕುದ್ರೋಳಿಗೆ ಹೆಂಗ್ ಹೋಗ್ತಾರೆ ಅವರು? ಎಂತ ಟೆಂಪಲ್ ಸ್ಕ್ವೇರ್? ಕುದ್ರೋಳಿಯಲ್ಲಿ ಇದ್ದೀವಿ ಜಾತ್ರೆಗೆ. ಈ ತರ ಇರ್ಬೇಕು ಸೇ. ಪಾಪ ಇವಳು ಅವಾಗಲೆಲ್ಲ ರೆಡಿಯಾಗಿ ಆಗಿ ಅವ್ರು ಹೇಳಿದ್ರು ಪ್ರಾಜೆಕ್ಟ್ ಇದೆ ಅಂತ. ಇವಳು ಹೋಗ್ಲೇ ಇಲ್ಲ, ಮತ್ತೆ ಇಲ್ಲೇ ಊಟ ಮಾಡಿದ್ದು ಕೂತ್ಕೊಂಡು. ನನ್ನ ಜಾತ್ರೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ನಾನು ರೆಡಿ ಮಾಡಿಸಿ, ಮತ್ತೆ ಬೇಡ ನಮ್ಗೆ ಪ್ರಾಜೆಕ್ಟ್ ವರ್ಕ್ ಇದೆ ರೆಡಿ ಆಗಿರಂತ ಹೇಳಿದ್ರ ನಿಂಗೆ? ಮತ್ತೆ ಈಗ ನನ್ನ ಬಿಟ್ಟು ಹೋಗಿದ್ದಾರೆ ಅವರು ಜಾತ್ರೆಗೆ. ನಾವು ಹೋಗುವ, ಆಯ್ತಾ? ಆಯ್ತಕ್ಕ, ಸರಿ. ಹಾಗೆ ನಾವು ಬೆಲ್ ಆಗುತ್ತೆ ಅಲ್ಲಿಗೆ ಹೋಗೋದು, ಆಮೇಲೆ ಬರೋದು. ಅಲ್ಲ, ಕಿರಿಕಿರಿ ಆಗುತ್ತೆ. ಮೇಲೋಗಿ ಕೆಳಗೆ ಬಂದು ಮೇಲೋಗಿ ಕೆಳಗೆ ಬರೋದು, ಇದೇ ಆಯಿತು. ಸೊ ಅಲ್ಲಿ ಹೋಗಿ ಅದಾದಮೇಲೆ ಊಟ. ಇವತ್ತು ಅದಾದಮೇಲೆ ವೀಡಿಯೋ ಕಂಟಿನ್ಯೂ. ಇವತ್ತು ಚಿಕನ್ ಇದೆ. ಚಿಕನ್ ಇದೆ. ಚಿಕನ್ ನಿಂಗೇನು ಬಿಡು, ನೀನು ನಾಳೆ ಮನೆಗೆ ಹೋಗ್ತಿದ್ಯಲ್ಲ, ಹೇಗೋ ಚಿಕನ್ ತಿನ್ಕೊಂಡು ಹೋಗ್ತೀನಲ್ಲ, ಜಾಲಿ. ಸೊ ಹಾಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಇದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ, ಅದು ಇಂಟರ್ನಲ್ಸ್ ಇತ್ತಲ್ಲ. ಸೊ ಹಂಗೆ ಅದ್ರ ಬಗ್ಗೆನೇ ಇದ್ದೆ. ವಿಡಿಯೋ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನಲ್ಲಿ ಆಲ್ ಕೊಡೋದನ್ನ ಮರಿಬೇಡಿ. ಆಲ್ ಕೊಟ್ಟರೆ ಮಾತ್ರ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಆಗಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ.
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.